ನಮಸ್ಕಾರ ಸ್ನೇಹಿತರೆ, ಶ್ರೀ ಕೃಷ್ಣ ಸಂದೇಶ ನಮ್ಮ ರೀಲ್ಸ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಪದೇ ಪದೇ ನಾವಾಗಿಯೇ ಮಾತನಾಡಿಸಿ ಅಗೌರವ ತೋರಿಸಿಕೊಳ್ಳುವ ಬದಲು ಮೌನವಾಗಿದ್ದು ಸ್ವಾಭಿಮಾನವನ್ನು ಉಳಿಸಿಕೊಂಡು ಬದುಕುವುದೇ ಒಳಿತು. ನಿಜವಾದ ಸಂಬಂಧಗಳು ಮನಸ್ಸಿನಿಂದ ಹುಟ್ಟಬೇಕೆಯೇ ಹೊರತು ಅವಶ್ಯಕತೆಗಳಿಂದ ಅಲ್ಲ. ಅನ್ಯರನ್ನ ತೆಗಳುವುದರಿಂದ ನಿಮ್ಮ ವ್ಯಕ್ತಿತ್ವಕ್ಕೆ ಹೆಚ್ಚು ಕುಂದು ಉಂಟಾಗುತ್ತದೆ. ನೆನಪಿನಲ್ಲಿರಲಿ, ಮನಸ್ಸು ಖಾಲಿ ಇದ್ದಲ್ಲಿ ನಾವು ಸಂತೋಷದಿಂದ ಇದ್ದಾಗ ಅದು ತುಂಬಿದ ಹಾಗೆ ಕಾಣುತ್ತದೆ. ಇಂದು ಸುಳ್ಳಿನ ಪ್ರಪಂಚಕ್ಕೆ ರಾಜನಾದವನು ಮುಂದೆ ನಿಜವಾದ ಜೀವನದಲ್ಲಿ ಬಿಕಾರಿಯಾಗಿ ಹೋಗುತ್ತಾನೆ. ಹಣದಿಂದ ಪಡೆಯಬಹುದಾದ ವಸ್ತುಗಳಿಗೆ ಹಣವನ್ನು ಖರ್ಚು ಮಾಡಿ, ಹಣದಿಂದ ಪಡೆಯಲಾಗದೇ ಇದ್ದಕ್ಕೆ ನಿಮ್ಮ ಸಮಯವನ್ನು ಖರ್ಚು ಮಾಡಬೇಕಾಗುತ್ತದೆ. ದುಃಖವು ನಮ್ಮನ್ನು ಹಿಂತಿರುಗಿ ನೋಡುವಂತೆ ಮಾಡುತ್ತದೆ. ಆತಂಕವು ನಮ್ಮನ್ನು ಸುತ್ತಲೂ ನೋಡುವಂತೆ ಮಾಡುತ್ತದೆ. ಆದರೆ ಭರವಸೆಗಳು ಮಾತ್ರವೇ ಯಾವಾಗಲೂ ನಾವು ಬದುಕಿನಲ್ಲಿ ಮುಂದೆ ನೋಡುವಂತೆ ಮಾಡುತ್ತದೆ. ಜೀವನದಲ್ಲಿ ಪ್ರಾಮಾಣಿಕತೆಗಿಂತ ಐಶ್ವರ್ಯ ಮತ್ತೊಂದು ಇಲ್ಲ. ಮನುಷ್ಯನಿಗೆ ಜ್ಞಾನದಿಂದ ಅಧಿಕಾರ ಸಿಗಬಹುದು, ಆದರೆ ಗೌರವ ಸಿಗಬೇಕಾದರೆ ವ್ಯಕ್ತಿತ್ವ ಬಹಳ ಮುಖ್ಯ. ಕಷ್ಟಗಳು ಏನೇ ಇರಲಿ, ಎಷ್ಟೇ ಬರಲಿ, ಇಷ್ಟಪಟ್ಟಿದ್ದನ್ನು ಸಾಧಿಸುವ ಛಲ ಬೆಳೆಸಿಕೊಳ್ಳಿ. ಆಗಲೇ ನೀವು ಗೆಲ್ಲುವುದಕ್ಕೆ ಸಾಧ್ಯ. ನಾನು ಬಹಳ ದುಃಖಿ ಅಂದುಕೊಳ್ಳುವುದು ಒಂದು ಬಗೆಯ ನೀಚತನವೇ ಸರಿ. ಪ್ರತಿಯೊಬ್ಬ ಮಾನವನಿಗೂ ಅವನದ್ದೇ ಆದ ದುಃಖ ಸಂಕಟಗಳು ಇದ್ದೇ ಇರುತ್ತದೆ. ನೀನು ದುಃಖಿಯಾಗಿರುವ ಪಕ್ಷದಲ್ಲಿ ಅದನ್ನು ಹೋಗಲಾಡಿಸಿಕೊಳ್ಳುವ ಪ್ರಯತ್ನ ಮಾಡು. ಸಂತೋಷದಿಂದ ಇರುವುದಕ್ಕೆ ಪ್ರಯತ್ನ ಮಾಡು. ಒಂದು ಸಂಬಂಧವನ್ನು ಉಳಿಸಲು ಎಷ್ಟು ಬೇಕಾದರೂ ಸೋಲಬಹುದು, ಆದರೆ ಇದನ್ನೇ ನಮ್ಮ ದೌರ್ಬಲ್ಯ ಎಂದು ತಿಳಿದುಕೊಂಡರೆ, ಹಾಗಂದುಕೊಂಡರೆ ಆ ಸಂಬಂಧವನ್ನು ಮುಂದುವರಿಸುವ ಅವಶ್ಯಕತೆ ಖಂಡಿತ ಇರುವುದಿಲ್ಲ. ಏಕೆಂದರೆ ನಮ್ಮ ಸ್ವಾಭಿಮಾನವೂ ಕೂಡ ಬಹಳ ಮುಖ್ಯವಾಗುತ್ತದೆ. ಇತರರ ಗುಣವನ್ನು ಕಂಡು ಸಂತೋಷಪಡಿ. ನಿಮ್ಮ ದೋಷಗಳನ್ನು ಸರಿಪಡಿಸಿಕೊಳ್ಳಿ. ಇದರಿಂದ ನಿಮ್ಮ ಯೋಗ್ಯತೆಯೇ ಹೆಚ್ಚುತ್ತದೆ. ಕಾಲ ಅನ್ನೋದೇ ಹಾಗೆ. ಇಷ್ಟಪಟ್ಟ ಕೆಲಸ ಮಾಡುವಾಗ ಅದು ಕಳೆದದ್ದೇ ಗೊತ್ತಾಗುವುದಿಲ್ಲ. ಬೇಡವೆನಿಸುವ ಕೆಲಸದಲ್ಲಿ ಸಮಯ ಕಳೆಯೋದೇ ಇಲ್ಲ. ಸಮಯದ ಮೌಲ್ಯವನ್ನು ಅರ್ಥ ಮಾಡಿಕೊಳ್ಳಿ. ಸಮಯಕ್ಕೆ ಬೆಲೆ ಕೊಡದ ವ್ಯಕ್ತಿಗೆ ಸಮಯವೂ ಕೂಡ ಖಂಡಿತ ಬೆಲೆ ಕೊಡಲಾರದು. ಯಾರು ವಿಷ್ಣುವಿನಲ್ಲಿ ಅಂದರೆ ಪರಮಾತ್ಮನಲ್ಲಿ ಸಂಪೂರ್ಣವಾಗಿ ತನ್ನನ್ನು ತಾನು ತೊಡಗಿಸಿಕೊಂಡಿರುತ್ತಾನೋ ಅವನು ಮನುಷ್ಯ ಸುಖವನ್ನು ತೊರೆಯಬೇಕು ಎಂದು ಭಗವದ್ಗೀತೆಯ ಅಧ್ಯಾಯ 6ರ ಧ್ಯಾನ ಯೋಗದ ಶ್ಲೋಕ 13 ಮತ್ತು 14ರಲ್ಲಿ ಕೃಷ್ಣನು ಹೀಗೆ ಹೇಳಲಾಗಿದೆ: ದೇಹ, ಕುತ್ತಿಗೆ ಮತ್ತು ಶಿರಸ್ಸುಗಳನ್ನು ಒಂದು ಪಂಕ್ತಿಯಲ್ಲಿ ಸ್ಥಿರವಾಗಿಸಿಕೊಂಡು ಮೂಗಿನ ತುದಿಯನ್ನು ಒಂದೇ ಸಮನೆ ದೃಷ್ಟಿಯಿಟ್ಟು ನೋಡಬೇಕು. ಪ್ರಶಾಂತಾತ್ಮನಾಗಿ, ನಿರ್ಭಯವಾಗಿ, ಬ್ರಹ್ಮಚಾರಿಯಾಗಿ ಹೃದಯದಲ್ಲಿ ನನ್ನನ್ನೇ ಧ್ಯಾನ ಮಾಡಬೇಕು ಮತ್ತು ನನ್ನನ್ನೇ ಜೀವನದ ಅಂತಿಮ ಗುರಿಯಾಗಿ ಮಾಡಿಕೊಳ್ಳಬೇಕು. ಕೃಷ್ಣನನ್ನು ತಿಳಿದುಕೊಳ್ಳುವುದೇ ಬದುಕಿನ ಗುರಿಯಾಗಬೇಕು. ಆತನು ಪರಮಾತ್ಮನಾಗಿ ಚತುರ್ಭುಜನಾದ ವಿಷ್ಣುವಿನ ರೂಪದಲ್ಲಿ ಪ್ರತಿಯೊಂದು ಜೀವಿಯ ಹೃದಯದಲ್ಲೂ ನೆಲೆಸಿದ್ದಾನೆ. ಯೋಗ ಪ್ರಕ್ರಿಯೆಯನ್ನು ಅಭ್ಯಾಸ ಮಾಡುವುದರ ಉದ್ದೇಶವು ಹೃದಯಸ್ಥನಾದ ಈ ವಿಷ್ಣುವಿನ ಅಂತರ್ಯಾಮಿ ರೂಪವನ್ನು ಕಂಡುಕೊಂಡು ನೋಡುವುದಾಗಿದೆ. ಮತ್ತೇನೂ ಅಲ್ಲ. ಈ ವಿಷ್ಣು ಮೂರ್ತಿಯು ಮನುಷ್ಯನ ಹೃದಯದಲ್ಲಿರುವ ಕೃಷ್ಣನ ಸ್ವಾಂಶ ಪ್ರತಿನಿಧಿಯಾಗಿದೆ. ಈ ವಿಷ್ಣು ಮೂರ್ತಿಯ ಸಾಕ್ಷಾತ್ಕಾರದ ಉದ್ದೇಶವಿಲ್ಲದವನು ಅಣುಕು ಯೋಗಾಭ್ಯಾಸದಲ್ಲಿ ತೊಡಗಿರುತ್ತಾನೆ. ನಿಶ್ಚಯವಾಗಿಯೂ ಕಾಲವನ್ನು ವ್ಯರ್ಥ ಮಾಡುತ್ತಿದ್ದಾನೆ. ಕೃಷ್ಣನೇ ಬದುಕಿನ ಕಟ್ಟಕಡೆಯ ಗುರಿಯಾಗಿದೆ. ಹೃದಯದಲ್ಲಿ ನೆಲೆಸಿರುವ ವಿಷ್ಣು ಮೂರ್ತಿಯು ಯೋಗಾಭ್ಯಾಸದ ಗುರಿ. ಹೃದಯದೊಳಗಿರುವ ಈ ವಿಷ್ಣು ಮೂರ್ತಿಯ ಸಾಕ್ಷಾತ್ಕಾರವನ್ನು ಸಾಧಿಸಲು ಮನುಷ್ಯನು ಸಂಪೂರ್ಣವಾಗಿ
ಲೈಂಗಿಕ ಜೀವನದಿಂದ ಮುಕ್ತನಾಗಿರಬೇಕು. ಆದುದರಿಂದ ಮನುಷ್ಯನು ತನ್ನ ಮನೆಯನ್ನು ಬಿಟ್ಟು ಒಬ್ಬನೇ ಏಕಾಂತ ಸ್ಥಳದಲ್ಲಿ ವಾಸಿಸಬೇಕು. ಇಲ್ಲಿ ಹೇಳಿರುವಂತೆ ಕುಳಿತುಕೊಳ್ಳಬೇಕು. ಅಂದರೆ ತಟಸ್ಥ ಸ್ಥಿತಿಯಲ್ಲಿ ಕುಳಿತು ಕಣ್ಣು, ಮೂಗು ಎಲ್ಲವೂ ಒಂದೇ ತೆರನಾದ ದೃಷ್ಟಿಕೋನವನ್ನು ಹೊಂದಿರಬೇಕು. ಮನುಷ್ಯನು ಮನೆಯಲ್ಲಿ ಅಥವಾ ಬೇರೆ ಎಲ್ಲಿಯಾದರೂ ಕಾಮ ಸುಖವನ್ನು ಪಡೆದುಕೊಂಡು ಯೋಗ ತರಗತಿ ಎಂದು ಕರೆಸಿಕೊಳ್ಳುವ ತರಗತಿಗೆ ಹಾಜರಾಗಿ ಯೋಗಿಯಾಗುವುದು ಸಾಧ್ಯವೇ ಇಲ್ಲ. ಮನುಷ್ಯನು ಮನಸ್ಸಿನಿಂದ ನಿಯಂತ್ರಣವನ್ನು ಮತ್ತು ಎಲ್ಲ ಬಗೆಯ ಇಂದ್ರಿಯ ತೃಪ್ತಿಯನ್ನು, ಇದರಲ್ಲಿ ಕಾಮ ಜೀವನವೇ ಮುಖ್ಯವಾದದ್ದು, ತಪ್ಪಿಸುವುದನ್ನು ಅಭ್ಯಾಸ ಮಾಡಬೇಕು. ಮನುಷ್ಯನು ಎಲ್ಲ ಕಾಲಗಳಲ್ಲಿಯೂ, ಎಲ್ಲ ಸನ್ನಿವೇಶಗಳಲ್ಲಿಯೂ, ಎಲ್ಲ ಸ್ಥಳಗಳಲ್ಲಿಯೂ ಕಾಯ ವಾಚ ಮನಸ ಕಾಮ ಭೋಗವನ್ನು ಸಂಪೂರ್ಣವಾಗಿ ವರ್ಜಿಸಲು ನೆರವಾಗುವುದು ಬ್ರಹ್ಮಚರ್ಯ ವ್ರತದ ಉದ್ದೇಶ. ಕಾಮಲಂಪಟತೆಯ ಮೂಲಕ ಯಾರೂ ಸರಿಯಾಗಿ ಯೋಗಾಭ್ಯಾಸ ಮಾಡುವುದಕ್ಕೆ ಸಾಧ್ಯವಿಲ್ಲ. ಆದ್ದರಿಂದಲೇ ಕಾಮಜೀವನದ ಅರಿವೇ ಇಲ್ಲದ ಬಾಲ್ಯದಿಂದಲೂ ಬ್ರಹ್ಮಚರ್ಯವನ್ನು ಬೋಧಿಸಲಾಗುತ್ತದೆ. 5 ವರ್ಷದ ಮಕ್ಕಳನ್ನು ಗುರುಕುಲಕ್ಕೆ ಕಳಿಸಿಕೊಡುತ್ತಾರೆ. ಗುರುವು ಪುಟ್ಟ ಬಾಲಕರಿಗೆ ಬ್ರಹ್ಮಚರ್ಯದ ಕಟ್ಟುನಿಟ್ಟಿನ ಶಿಸ್ತನ್ನು ಕಲಿಸಿಕೊಡಲಾಗುತ್ತದೆ. ಇಂತಹ ಅಭ್ಯಾಸವಿಲ್ಲದೆ ಧ್ಯಾನ, ಜ್ಞಾನ ಮತ್ತು ಭಕ್ತಿ ಯಾವುದೇ ಯೋಗದಲ್ಲಿ ಪ್ರಗತಿ ಸಾಧ್ಯವಿಲ್ಲ. ಆದರೆ ವಿವಾಹಿತ ಜೀವನದ ನಿಯಮಗಳು, ನಿಬಂಧನೆಗಳನ್ನು ಅನುಸರಿಸುತ್ತಾ ತನ್ನ ಹೆಂಡತಿಯೊಡನೆ ಮಾತ್ರ, ಅದು ನಿಯಮಕ್ಕೆ ಅನುಗುಣವಾಗಿ ಲೈಂಗಿಕ ಜೀವನವನ್ನು ಹೊಂದಿರುವವನು ಬ್ರಹ್ಮಚಾರಿ ಎಂದು ಕರೆಯಲಾಗುತ್ತದೆ. ಇಂತಹ ಸಂಯಮಯುತ ಗೃಹಸ್ಥ ಬ್ರಹ್ಮಚಾರಿಯನ್ನು ಭಕ್ತಿ ಪಂಥದಲ್ಲಿ ಒಪ್ಪಿಕೊಳ್ಳಬಹುದಾಗಿದೆ ಎಂದು ಉಲ್ಲೇಖ ಮಾಡಲಾಗಿದೆ. ಆದರೆ ಜ್ಞಾನ ಮತ್ತು ಧ್ಯಾನ ಪಂಥಗಳನ್ನು ಗೃಹಸ್ಥ ಬ್ರಹ್ಮಚಾರಿಗಳನ್ನು ಸೇರಿಸಿಕೊಳ್ಳುವುದಿಲ್ಲ. ಅವು ಸ್ವಲ್ಪವೂ ರಾಜಿ ಇಲ್ಲದೆ ಸಂಪೂರ್ಣ ಮರ್ಜನೆಯನ್ನು ಬಯಸುತ್ತದೆ. ಭಕ್ತಿ ಪಂಥದಲ್ಲಿ ಗೃಹಸ್ಥ ಬ್ರಹ್ಮಚಾರಿಗೆ ನಿಯಂತ್ರಿತ ಕಾಮಜೀವನಕ್ಕೆ ಅವಕಾಶ ಉಂಟು. ಏಕೆಂದರೆ ಭಕ್ತಿ ಯೋಗವು ಎಷ್ಟು ಶಕ್ತಿಶಾಲಿ ಎಂದರೆ ಮನುಷ್ಯನು ಶ್ರೇಷ್ಠನಾದ ಪರಮಾತ್ಮನ ಸೇವೆಯಲ್ಲಿ ತೊಡಗಿರುವುದರಿಂದ ತಂತಾನೇ ಕಾಮದ ಆಕರ್ಷಣೆಯನ್ನು ಕಳೆದುಕೊಳ್ಳುತ್ತಾನೆ ಎಂದು ಭಗವದ್ಗೀತೆಯಲ್ಲಿ ಹೀಗೆ ಹೇಳಲಾಗಿದೆ. ಇತರರು ಕಷ್ಟಪಟ್ಟು ಇಂದ್ರಿಯ ಭೋಗವನ್ನು ತಡೆಹಿಡಿಯಬೇಕಾಗಿರುತ್ತದೆ. ಪರಮಾತ್ಮನ ಭಕ್ತನು ತನ್ನ ಶ್ರೇಷ್ಠ ಅಭಿರುಚಿಯಿಂದ ನಿರಾಯಾಸವಾಗಿ ಅದನ್ನು ದೂರವಿಡುತ್ತಾನೆ. ಭಕ್ತನಲ್ಲದೆ ಬೇರೆ ಯಾರಿಗೂ ಆ ಶ್ರೇಷ್ಠ ಸಮಯ ತಿಳುವಳಿಕೆ ಒಂದಿಷ್ಟೂ ಇರುವುದಿಲ್ಲ. ವಿಗತ ಬೀಹಿ ಸಂಪೂರ್ಣವಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ಇಲ್ಲದಿರುವ ಮನುಷ್ಯನು ನಿರ್ಭಯನಾಗಿರಲು ಸಾಧ್ಯವಿಲ್ಲ. ತನ್ನ ವಕ್ರ ಸ್ಮರಣೆಯಿಂದಾಗಿ ಕೃಷ್ಣನೊಡನೆ ತನ್ನ ನಿರಂತರ ಸಂಬಂಧವನ್ನು ಮರೆತಿದ್ದರಿಂದಾಗಿ ಬದ್ಧ ಆತ್ಮವು ಭಯದಿಂದ ತುಂಬಿರುತ್ತದೆ. ಭಾಗವತವು ಶ್ಲೋಕ 11, 2, 37ರಲ್ಲಿ ಭಯಂ ದ್ವಿತೀಯಾಭೀನಿ ವೇಷತಃ ಸ್ಯಾದೀಶಾತ್ ಅಪೇತಸ್ಯ ವಿಪರ್ಯೋ ಸ್ಮೃತಿ ಎಂದು ಹೇಳುತ್ತದೆ. ನಿರ್ಭೀತಿಗೆ ಕೃಷ್ಣ ಪ್ರಜ್ಞೆಯೊಂದೇ ಆಧಾರ. ಆದುದರಿಂದ ಕೃಷ್ಣ ಪ್ರಜ್ಞೆ ಇರುವವನಿಗೆ ಪರಿಪೂರ್ಣ ಅಭ್ಯಾಸವೂ ಸಾಧ್ಯ. ಯೋಗಾಭ್ಯಾಸದ ಅಂತಿಮ ಗುರಿಯು ಒಳಗಿರುವ ಭಗವಂತನನ್ನು ಕಾಣುವುದಾದ್ದರಿಂದ ಕೃಷ್ಣ ಪ್ರಜ್ಞೆ ಇರುವವನು ಆಗಲೇ ಯೋಗಿ ಶ್ರೇಷ್ಠನಾಗಿರುತ್ತಾನೆ. ಇಲ್ಲಿ ಹೇಳಿರುವ ಪ್ರಕಾರ ಯೋಗ ಪದ್ಧತಿಯ ತತ್ವಗಳು ಯೋಗ ಸಂಘಗಳೆಂದು ಕರೆಸಿಕೊಳ್ಳುವ ಸಂಸ್ಥೆಗಳ ತತ್ವಗಳಿಂದ ಭಿನ್ನವಾಗಿರುತ್ತದೆ. ಸ್ನೇಹಿತರೆ, ಈ ರೀತಿಯಾಗಿ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ತೊಡಗಿಕೊಳ್ಳಬೇಕು. ಹಾಗೆ ಬ್ರಹ್ಮಚರ್ಯ ಪಾಲನೆಯನ್ನು ಮಾಡಬೇಕು. ಕೇವಲ ಇಲ್ಲಿ ಕಾಮಾಸಕ್ತಿ ಎಂದರೆ ಲೈಂಗಿಕ ಜೀವನ ಒಂದೇ ಅಲ್ಲ. ನಮ್ಮ ಲೋಭ, ಕಾಮ, ಕ್ರೋಧ ಎಲ್ಲವನ್ನ ನಿಯಂತ್ರಣ ಮಾಡುವುದು. ಕಾಮವೆಂದರೆ ಬಯಸಿದ್ದೆಲ್ಲವೂ ಬೇಕು ಎನ್ನುವ ವ್ಯಾಮೋಹವಾಗಿದೆ. ಅದನ್ನು ನಾವು ನಿಯಂತ್ರಣ ಮಾಡಬೇಕು. ಕೇವಲ ಭಗವಂತನ ಸೇವೆಗೆ ನಮ್ಮ ಬುದ್ಧಿ, ಮನಸ್ಸು ತೊಡಗಿಕೊಳ್ಳಬೇಕು ಎನ್ನುವುದು ಇದರ ಅರ್ಥ.
ಸ್ನೇಹಿತರೆ, ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಇದೇ ರೀತಿಯ ಉತ್ತಮ ಸಂದೇಶಗಳನ್ನು ತಿಳ್ಕೊಳ್ಳೋಕ್ಕೋಸ್ಕರ ನಮ್ಮ ರೀಲ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಓಂ ಶ್ರೀ ಕೃಷ್ಣಾಯ ನಮಃ. ಆ ಕೃಷ್ಣ ಪರಮಾತ್ಮ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಧನ್ಯವಾದಗಳು.